ರಾಷ್ಟ್ರದ ಪ್ರಾಣಿ ಯಾವುದು? ಎಮ್ಮೆ. ಆಕ್ಳ. ಹಾ ಲೋ ಆಕ್ಳ ಎಮ್ಮಿನ ಹಾಗಾದ್ರೆ ನಾನು ಇಷ್ಟು ಓದಿರೋದೇ ಸುಳ್ಳು. ಅಲ್ಲಿ ನೋಡಿದ್ರ ಸುತ್ತರದ ಹೆಣ್ಮಕ್ಳು ಅದಾರೆ. ನಮಗ್ ನೋಡಿದ್ರೆ ಬಿಚ್ಚಂಗ ಹೋಗ್ತಾರೆ, ಇವ್ರು ನೋಡಿದ್ರೆ ಬಿಚ್ಚ ಅನ್ನಕತ್ಬಿಟ್ಟಾರ. ಅದು ಹೋಗಿ ರಾಣಾ ಸರ್ ನೋಡಿ ಅವ್ರ ಆಫೀಸಿಂದ ನಮಗೆ ಫೋನ್ ಕಾಲ್ ಬರುತ್ತೆ. ಸೊ ಇದೇ ನಿಜವಾದ ಒಳ್ಳೆ ಸಕ್ಸಸ್ ಅಂತ ನನಗೆ ಒಂದು ಹೆಮ್ಮೆ ಇದೆ ಸರ್. ಅಂಡ್ ರಾಣಾ ಅವರು ಕೂಡ ಸ್ವತಃ ಅವರು ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಪಪ್ಪಿ ಏನಾದ್ರು ತೆಲುಗುಗೂ ಹೋಗೋದುಂಟಾ? ಹೀರೋಯಿನೇ ಬೇಡವಾ? ಅವ್ರು ಸೋಸನೆ ಮಾಡ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಪಪ್ಪಿ ಸಿನಿಮಾ ತಂಡ ಇದೆ. ಲೆಟ್ಸ್ ವೆಲ್ಕಮ್ ದೆಮ್. ಸೊ ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸರ್. ಹಾಯ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀನಿ ನೀವು ಸರ್? ನಾನು ಸೂಪರ್ ಆಗಿದ್ದೀನಿ ಸರ್. ನೀವ್ ಹೇಗಿದ್ದೀರಾ? ಐ ಆಮ್ ಫೈನ್ ಸರ್. ಓಕೆ, ಪಪ್ಪಿ ಹೇಗಿದೆ? ಚೆನ್ನಾಗಿದೆ. ಅದು ತುಂಬಾ ಖುಷಿಯಾಗೈತ್ರಿ. ಅದು ಖುಷಿಯಾಗೈತಾ? ಏನ್ ನೋಡಿ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ಯಾ? ತುಂಬಾ ಹಾರಾಡಕತ್ ಬಿಡೈತ್ರಿ. ನಮ್ ಕೈ ಫೋಟೋ ಸಿಗೋಲ್ರಿ ಹಿಡಿಯಕ್ ಹೋದ್ರೆ. ಸೊ ಸಿನಿಮಾದಲ್ಲಿ ಒಂದು ಪಪ್ಪಿ ಮಾಡಿತ್ತಲ್ವಾ, ಆ ಪಪ್ಪಿ ಹೆಂಗಿದೆ ಈಗ? ಅಯ್ಯೋ ಅದು ದೊಡ್ಡದಾಗೈತ್ರಿ. ಹುಲಿ ಆದಂಗೆ ಐತ್ರಿ. ಇಷ್ಟ ಹತ್ರ ಆಗೈತ್ರಿ. ಆಗ ಓ, ನಿನಗಿಂತ ಹೈಟ್ ಆಗ್ಬಿಟ್ಟಿದ್ಯಾ? ನನಗೆ ಹೈಟ್ ಇಗಲ್ರಿಪ್ಪ. ನನಗೆ ಇಲ್ಲಿ ಚಟ ಈಗ ಗುರ್ತಿಡಿಯುತ್ತೆ ಆದ್ರೂನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಹಾ, ಗುರ್ತಿಡಿಯುತ್ತಾ? ಈ ಪಪ್ಪಿ ಯಾವುದು? ಇದು ರಮ್ಯಾ ಮೇಡಮ್ ನಲ್ಲಿ ಕೂಡ ತಿಂದಿದ್ದು. ಓಕೆ, ನಮ್ಮ ಮೇಡಮ್ ಅವರು ಟ್ರೈಲರ್ ನೋಡಿ ತುಂಬಾ ಖುಷಿಯಾಗಿ ಕಾಲ್ ಮಾಡಿ ವಿಶ್ ಮಾಡಿದ್ರಲ್ಲ. ಸೊ ಅವ್ರು ಮೀಟ್ ಆಗ್ಬೇಕು ಇಷ್ಟರಲ್ಲಿ. ಸೊ ಅದಕ್ಕೆ ಗಿಫ್ಟ್ ಕೊಡೋಣ ಅಂತ ಇದ್ ಮಾಡ್ತಾ ಇದಾರೆ. ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಅದ್ರಲ್ಲಿ ಒಂದಷ್ಟು ಚಾಲೆಂಜ್ ಇದ್ದೇ ಇರುತ್ತೆ. ಬಟ್ ಪಪ್ಪಿ ಅಂತ ಬಂದ ತಕ್ಷಣ ನನ್ಗೆ ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಅನ್ಸಿದ್ದು ಮಕ್ಳು ಮತ್ತೆ ಒಂದು ನಾಯಿ ಎರಡೂ ಸಿಕ್ಕಾಬಿಟ್ಟೆ ಇನ್ನೋಸೆಂಟು. ಎರಡನ್ನೂ ಒಂದೇ ಸಿನಿಮಾದಲ್ಲಿ ಹ್ಯಾಂಡಲ್ ಮಾಡಿ ಅದೆರಡು ಕೆಲವು ಪರ್ಫಾರ್ಮೆನ್ಸ್ ಸಿಕ್ಸೋದು ಸಿಕ್ಕಾಬಿಟ್ಟೆ ಕಷ್ಟ. ಈ ಚಾಲೆಂಜಿಂಗ್ ಟಾಸ್ಕ್ ನ ನೀವ್ ಯಾಕೆ ತಗೊಂಡ್ರಿ? ಒಬ್ಬ ಫಿಲ್ಮ್ ಮೇಕರ್ಗೆ ತುಂಬಾ ಕಷ್ಟನೇ ಆಗುತ್ತೆ. ಸೊ ಅದು ಆಕ್ಚುಲಿ ಅದು ಎಂಜಾಯ್ ಮಾಡ್ಬೇಕು. ಅದನ್ನ ಒಬ್ಬ ಫಿಲ್ಮ್ ಮೇಕರ್ ಈಸಿಯಾಗಿ ಮಾಡ್ಕೋಬೇಡದು. ಸಾಕಪ್ಪ ಹೀರೋ ಹೀರೋಯಿನ್ ಒಂದ್ ಲವ್ ಸ್ಟೋರಿ 2 ಸಾಂಗ್ ಫೈಟ್ ಅದಾದ್ರೆ ನಿಮ್ಗೆ ಏನು ಹೊಸತನ ಅನ್ಸಲ್ಲ. ವೆರೈಟಿ ಏನೋ ಮಾಡಬೇಕು ಅಂತ ಬಂದಾಗ ಇವೆಲ್ಲ ಚಾಲೆಂಜಸ್ ಬಂದೇ ಬರ್ತವೆ. ಅದನ್ನೆಲ್ಲ ತಗೋಬೇಕು. ಆ ಚಾಲೆಂಜ್ ತಗೊಂಡಾಗೆ ಔಟ್ಪುಟ್ ಬರುತ್ತೆ. ಸೊ ಯಾವ ತರ ಔಟ್ಪುಟ್ ಬರುತ್ತೆ ಅಂತ ಪಪ್ಪಿ ಟ್ರೈಲರ್ ನೋಡಿದ್ರಲ್ವಾ. ಸೊ ಈ ತರ ಔಟ್ಪುಟ್ ಹೊರಗಡೆ ಬರುತ್ತೆ. ಅದು ಡಿಫ್ರೆಂಟ್, ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಹುಡುಗರು ಈ ಮಕ್ಕಳು ಆಮೇಲೆ ನಾಯಿನ ಒಂದು ಕಾಂಬಿನೇಷನ್ ಇದೆಲ್ಲ. ಸೊ ಹೇಗಂತಂದ್ರೆ ಈ ಹುಡುಗರು ಒಂದು ಆಕ್ಟ್ ಮಾಡೋ ಮೂಡಲ್ಲಿದ್ದಾಗ ನಾಯಿ ನಿದ್ದೆ ಮಾಡ್ತಾ ಇರುತ್ತೆ. ಸೊ ಅದು ಮಲ್ಕೊಂಡು ಎದ್ದು ಇನ್ನೇನು ನಾನು ಆಕ್ಟ್ ಮಾಡ್ತೀನಿ ಅನ್ನೋ ತರ ಫ್ರೆಶ್ ಆದಾಗ ಈ ನನ್ನ ಮಕ್ಕಳು ಇದಾಗಿರ್ತಾರೆ, ಡಲ್ ಆಗಿರ್ತಾರೆ. ಸೊ ಇವ್ರಿಬ್ರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಅದು ಎಸ್ಪೆಷಲಿ ಈ ಪಪ್ಪಿ ಸಿನಿಮಾದಲ್ಲಿ ನಾವು ಇಬ್ಬರೇ ಹ್ಯಾಂಡಲ್ ಮಾಡಿದ್ವಲ್ಲ, ಅದು ಇನ್ನೂ ಕಷ್ಟನೇ. ಬಟ್ ಕರೆಕ್ಟು. ಅಂದ್ರೆ ಈಗ ದೊಡ್ಡ ಸಿನಿಮಾಗಳಲ್ಲಿ ಅಲ್ವಾ, ಒಂದು ಸಿನಿಮಾ ಅಂದ ತಕ್ಷಣ ಒಂದಷ್ಟು ಜನ ಕ್ರೂ ಮೆಂಬರ್ಸ್ ನೋಡಿರ್ತೀವಿ, ತುಂಬಾ ಜನ ಟೆಕ್ನಿಷಿಯನ್ಸ್ಗಳು ನೋಡಿರ್ತೀವಿ. ಬಟ್ ಮೇಜರ್ಲಿ ನೀವು ಮತ್ತೆ ಸಿನಿಮಾಟೋಗ್ರಫರ್ ಇಬ್ಬರೇ ಸಿನಿಮಾವನ್ನ ಹ್ಯಾಂಡಲ್ ಮಾಡಿದ್ದು ಅಂತ ಹೇಳಿದ್ರಲ್ಲ, ಇವ್ರನ್ನ ನಾನೀಗ ಇಂಟರ್ವ್ಯೂ ಮಾಡಕ್ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಇವ್ರನ್ನ ಸಂಭಾಳಿಸೋದೇ ಒಂದು ದೊಡ್ಡ ಕೆಲಸ. ಆ ಕಡೆ ನಾಯಿ ಮೂಡು ಅದನ್ನ ಸಂಭಾಳಿಸೋದು ಇನ್ನೂ ದೊಡ್ಡ ಕೆಲಸ. ಬಟ್ ಇಬ್ಬರೇ ಟೆಕ್ನಿಷಿಯನ್ಸು ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಲ್ಲದೆ ಹ್ಯಾಂಡಲ್ ಮಾಡಿದ್ ಹೆಂಗೆ? ಈ ಕಾಲ್ನ ಬೇಕು ಅಂತಾನೆ ತಗೊಂಡಿದ್ದ ಅಥವಾ ಇಲ್ಲ ಹಿಂಗೆ ಮಾಡ್ಬೇಕಿದನ ಅಂತ ಹೋಗಿದ್ದ? ಇಲ್ಲ, ಅದು ಆಕ್ಚುಲಿ ನಾವು ಯಾರು ಬೇಡ ಅಂತಲ್ಲ, ಬೇಕು ಆಗಿತ್ತು ನಮ್ಗೆ. ಬಟ್ ಆ ಟೈಮ್ಗೆ ಶೂಟ್ ಮಾಡೋ ಟೈಮ್ಗೆ ನಮ್ ಜೊತೆ ಯಾರು ನಿಲ್ಲಿಲ್ಲ. ಯಾಕೆ ನಿಲ್ಲ ಅಂತಂದ್ರೆ ನಾವು ಒಂದು ಕ್ಯಾಮ್ರಾ, ಇಬ್ರು ಮಕ್ಕಳು, ಒಂದು ನಾಯಿ ಇಟ್ಕೊಂಡು ಏನ್ ಸಿನಿಮಾ ಮಾಡ್ತಾರ ಇವರು? ಏನ್ ಒಂದ್ ಕ್ರೂ ಮೆಂಬರ್ಸ್ ಒಂದು 6 ಜನ ಇರ್ತಿದ್ವಿ. ಸೊ ನಾವು ನಮ್ DOP ಸುರೇಶ್ ಬಾಬು ಸರ್. ಸೊ 4-5 ಜನ ಇದ್ದಾಗ ಏನಿದು ಒಂದ್ ಶಾರ್ಟ್ ಮೂವಿ ಮಾಡ್ಬೇಕಂದ್ರೆ ಮಿನಿಮಮ್ 20 ಜನ. ಸೊ 1-2 ಕಾರ್ ಇರ್ತವೆ. ನಾವು ಏನಿಲ್ಲ ಆಟೋದಲ್ಲಿ ಹೋಗ್ತಾ ಇದ್ವಿ. ಸೊ ಈತ ಇದ್ದಾಗ ಸೊ ನಮ್ಗೆ ಅದೇ ಬೇಕು. ಆ ತರ ಚಾಲೆಂಜಿಂಗ್ ಎಲ್ಲ ಮಾಡೋಣ ಅನ್ನೋದು ಒಂದು ಚಾಲೆಂಜಿಂಗ್ ಇತ್ತು. ಸೊ ಅದು ಇಲ್ಲ ಅಂತಲ್ಲ, ಬೇರೆ ಬೇಡ ಅಂತಲ್ಲ. ಸೊ ಈ ತರ ನಮ್ ಜೊತೆ ಇದ್ದಾಗ ಏನ್ ಸಿನಿಮಾ ಮಾಡ್ತಾರ ಅನ್ನೋ ತರ ಕೆಲವರು ಬಿಟ್ಟು ಹೋಗಿದ್ದು ಉದಾಹರಣೆಗಳಿವೆ. ಸೊ ಅದನ್ನ ನಾವು ಚಾಲೆಂಜಿಂಗ್ ತಗೊಂಡಿದ್ವಿ. ಯಾರು ಇಲ್ಲ ಅಂದ್ರೂ ಬಾಬು ಸರ್, ಸೊ ನಾವ್ ಮಾಡೋಣ ಸರ್, ನಿಮ್ಗೆ ಏನ್ ಹೆಲ್ಪ್ ಬೇಕಂತ. ಲೆನ್ಸ್ ಬ್ಯಾಗ್ ನಾನು ಹಾಕೋತಿದ್ದೆ, ಅವ್ರು ಶೂಟ್ ಮಾಡ್ತಾ ಇದ್ರು. ಟ್ರೈಪ್ಯಾಡ್, ಕ್ಯಾಮ್ರಾ, ಲೆನ್ಸ್ ಇದ್ ಮಾಡ್ಬೇಕು, ಬ್ಯಾಗ್ ತಗೊಂಡು ಕಾಲ್ ಮೇಲೆ ಇಟ್ಕೊಂಡು ಮತ್ತೆ ಲೆನ್ಸ್ ಚೇಂಜ್ ಮಾಡ್ತಿದ್ವಿ. ಸೊ ಲೆನ್ಸ್ಗೆ ಅಲ್ಲಿ ಅಸ್ಟೆಂಟ್ ಇದು ತಪ್ಪು. ನೋ ಥರ್ಮಾಕೋಲ್, ಲೈಟ್ಸ್ ಗೀಟ್ಸ್ ಎಲ್ಲ ಏನಿಲ್ಲ, ನ್ಯಾಚುರಲ್ ಆಗಿ ಯೂಸ್ ಮಾಡೋಣ. ಲೈಟ್ಸ್ ಯೂಸೇ ಮಾಡಿಲ್ಲ ಫಿಲ್ಮ್ ಅಲ್ಲಿ. ನೈಟ್ ಎಫೆಕ್ಟ್ ಬಿಟ್ರೆ ಡೇದಲ್ಲಿ ಲೈಟ್ ಆಗಿ ಯೂಸ್ ಮಾಡಿಲ್ಲ. ನೈಟ್ ಶಾರ್ಟ್ಸ್ ಏನಿದಾವಲ್ಲ ನಿಮಗೆ ನ್ಯಾಚುರಲ್ ಸೋರ್ಸ್ ಇಂದಾನೆ ಇದು ಮಾಡಿರೋದು. ಆದಷ್ಟು ರಿಯಲಿಸ್ಟಿಕ್ ಗೆ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ. ಆ ಸಬ್ಜೆಕ್ಟ್ ಏನ್ ಬೇಕು ಅಷ್ಟೇ ಬೇಕು. ಸಬ್ಜೆಕ್ಟ್ ಗೆ ಲೈಟ್ ಇದ್ದಿದ್ರೆ ಅದು ನೀವು ಟ್ರೈಲರ್ ನೋಡ್ತಿರಲ್ಲ ಪಪ್ಪಿ, ಅಷ್ಟು ನ್ಯಾಚುರಲ್ ಆಗಿ ಬರ್ತಿದ್ದಿಲ್ಲ. ವಿತೌಟ್ ಲೈಟ್ ಮಾಡಿರೋದು. ಸೊ ನೈಟ್ ಎಫೆಕ್ಟ್ ಸೀನ್ 2 ಲೈಟ್. ಫಸ್ಟ್ ಟೈಮ್ ಪಪ್ಪಿ ಸಿನಿಮಾ ನೀನ್ ಆಕ್ಟ್ ಮಾಡ್ತಿದ್ಯಪ್ಪ, ನಿಂದಿ ರೋಲು ನೀನ್ ಹಿಂಗೆ ಆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ ತಕ್ಷಣ ನಿನ್ ಏನ್ ಅನ್ಸ್ತು? ಓ ನಾನು ಆಕ್ಟ್ ಮಾಡ್ಬೋದಾ ಅಂತೆಲ್ಲ ಅನ್ನಿಸ್ತಾ, ಅಥವಾ ನನ್ಗೆ ಯಾಕ್ರಿ ಇದು ಅಂತ ಅನ್ಸ್ತಾ? ನನಗೆ ತುಂಬಾ ಭಯ ಆಗ್ತಿತ್ತು. ಫಸ್ಟ್ ನಾಟ್ ಬಂದಾಗ ನಾವು ಒಂದು ಕ್ಯಾಮ್ರಾ ಮುಂದಿಗೆಲ್ಲ ಒಟ್ಟ ಯಾವ ಗಂಗೋರಿಗೆ ಬಂದಲ್ರಿ
ಅದಕ್ಕೆ ತುಂಬ ಭಯ ಆಕಿತ್ತು. ಹಂಗ ಬರ್ತಾ 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 ಮಾಡ್ಕೊಂತ ಬಂದ್ವಿ. ನಾವು ತುಂಬ ಖುಷಿಯಾಗಿ ಮಾಡ್ತೀರಿ. ಅಲ್ಲಿ ಸ್ಕೂಲು ನಿಮ್ಮ ಊರಲ್ಲೆಲ್ಲ ಏನೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ಯಾ ಅಂತಲ್ಲ ಅಂದ್ರ ನೀನು ಬರೀ ಹೇಳಕ್ ಹೋದು ಉಚ್ಚಕ್ ಹೋದ ಭಾಳ ಇರಪ್ಪ ಅಂತಂತಾರ. ಮತ್ತೆ ಫೋಟೋ ತಕ್ಕನಕ್ ಬರ್ತಾರೆ, ಆಟೋಗ್ರಾಫ್ ಹಾಕಂತಂದು ಕೊಡ್ತಾರೆ. ಹಂಗೆ ನೆನ್ನೆ ಊಟ ಮಾಡ್ತಿದ್ವಿ, ಯಾರೇ ಚೆನ್ನಾಗ್ ಮಾಡಿದ್ರ ಅಂತ ಹೇಳಿ ಫೋಟೋ ತೆಗ್ಸ್ಕೊಂಡ್ 500 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಎಷ್ಟು ಕಲೆಕ್ಷನ್ ಆಗಿದೆ? ಅವರು ಹೇಳೋಗಿದಾರೆ ಡೈರೆಕ್ಟರ್ ಕೊಡಿ ತುಂಬಾ ಚೆನ್ನಾಗಿ ಮಾಡಿದಾರ ಅಂತ. ಈ ನನ್ನ ಮಕ್ಕಳು ನನಗೆ ಕೊಟ್ಟಿಲ್ಲ, ತಾವೇ ಇಟ್ಕೊಂಡಿದ್ದಾರೆ. ಸೊ ಈಗ 500 ರೂಪಾಯಿ ಏನೇನು ಖರ್ಚು ಮಾಡ್ತೀರಾ? ನಾವು ಹೊಳ ಲಾಂಗ್ ಸಿಟ್ಟಿಲ್ರಿ ಯಾಕೆನಕ ನೀನ್ ಲಾಂಗ್ ಚಡ್ಡಿ ತಗಪ್ಪ. ನೀನೇನ್ ಮಾಡ್ತೀಯಪ್ಪ? ಇವನು ಲಾಂಗ್ ಸಿಡಿ ಇಲ್ಲ, ನಾನ್ ಸೈಕಲ್ ರಿಪೇರಿ ಮಾಡ್ಸ್ಕೆ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಯಾವ ಸೀನ್ ಇಲ್ಲ ಯಾವ ಶಾರ್ಟ್ ತೆಗಿಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಅಂದ್ರೆ ಏನ್ರಿ ಇದು ಭಾರಿ ಕಷ್ಟ ಆಗ್ಲಿಕ್ಕತ್ತದೆ, ಇಷ್ಟೊಂದು ಟೇಕ್ ಹೇಳ್ತಿದಿರಲ್ಲ ನೀವು ಅಂತ ಯಾವ್ದು ಅನ್ಸ್ತು ನಿಮ್ಗೆ? ಅದು ಗುನ್ನಾಳ ಎಲ್ಲ ಸೀನ್ ಅಲ್ಲಿ ನೋಡಿದ್ರ ಸುತ್ತರದ ಹೆಣ್ಮಕ್ಳು ಅದಾರೆ. ನಮಗ್ ನೋಡಿದ್ರೆ ಬಿಚ್ಚಂಗ ಹೋದ, ಇವ್ರು ನೋಡಿದ್ರೆ ಬಿಚ್ಚ ಅನ್ನಕತ್ಬಿಟ್ಟಾರ. ಬಿಚ್ಚ ಮಾಡಂದ್ರ ಸೀನ್ ಅನ್ನಕತ್ಬಿಟ್ರ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳು ತುಂಬಾ ಜನ ಅದಾರ. ಒಟ್ಟ ಬಿಚ್ಚಲಿಲ್ಲ ನಾವು. ಅವ್ರನ್ನ ಕಳಿಸಿ ಲಾಸ್ಟ್ ಸೀನ್ ಮಾಡ್ಕೊಂಡ್ ಬಂದ್ವಿ ನಾವು. ಅಲ್ಲಿ ತರ ನಾನಂತ್ರ ಬಿಚ್ಚಲೇ ಅಲ್ಲ. ನಾ ಏನ್ ಸುಮ್ನೆ ಬಿಚ್ ಕೂತ್ಬಿಟ್ಟಿದ್ನೆ ನಿಂಗ? ಬಿಚ್ಚಂಬಲ್ಲ ಅನ್ನಕತ್ತಿದ್ದಂಗೆ. ಏನ್ ಸುಳ್ಳು ಹೇಳ್ತಿಲ್ಲ, ನಾವ್ ಬ್ಯಾಡ ಅಂತ ನಿಂತಿರ್ಲಿಲ್ಲನ. ಒಟ್ಟು ನೀನಂತೂ ಹೆಣ್ಮಕ್ಳು ಮುಂದೆ ಬಿಚ್ಚಿಲ್ಲ, ಅವರೆಲ್ಲ ಹೋದ್ಮೇಲೆ ಶಾರ್ಟ್ ಓಕೆ ಮಾಡಿರೋದು ನೀನು. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಪಪ್ಪಿನ ಮಿಸ್ ಮಾಡ್ಕೊಂಡ್ರ? ಅಯ್ಯೋ ಈಗ ಜೊತೆ ಮಿಸ್ ಮಾಡ್ಕೊಂತೀವಿ. ಪ್ರೊಡ್ಯೂಸರ್ ಸರ್ ಜೊತೆ ಬೇಜಾರಾಗೋಯ್ತಾಗ ಕಳಿಸ್ಬಿಡಿದ್ರೆ ನೀವೇ ತಗೊಂಡ್ ಹೋಗ್ಬಿಡ್ತಿದ್ರಾ? ಅದು ನಾ ತಂದ್ಕಿರಿ ಅಂದ್ವಿ. ಬ್ಯಾಗ್ಡು ಪ್ರೊಡ್ಯೂಸರ್ ಸರ್ ತಾನಕರ ಅಂತಂದು ಕೊಟ್ಬಿಟ್ರು. ಈ ಪೋಸ್ಟ್ ನೋಡಿದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪ್ರೆಸೆಂಟ್ಸ್ ಅಂತ ಇದೆ. ಎಸ್ ಸರ್. ಸೊ ಈ ಅಸೋಸಿಯೇಷನ್ ಹೇಗಾಗಿದ್ದು? ಸರ್ ಅದೇ ಸರ್, ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರ್ ರಿಲೀಸ್ ಮಾಡಾದ್ಮೇಲೆ ಅವತ್ತು ಸಂಜೆ ಒಂದು ಫೋನ್ ಕಾಲ್ ಬರುತ್ತೆ, ಅದು ಧ್ರುವ ಸರ್ದ. ಸೊ ತುಂಬಾ ಖುಷಿ ಆಗುತ್ತೆ, ಯಾಕಂತಂದ್ರೆ ಮೊದಲು ಕನ್ನಡ ಇಂಡಸ್ಟ್ರಿಲಿ ಈ ತರ ಕಂಟೆಂಟ್ ಸಿನಿಮಾ ಬಂತಂದ್ರೆ ಫಸ್ಟ್ ಫೋನ್ ಕಾಲ್ ಅಪ್ಪು ಸರ್ ಬರ್ತಿತ್ತು. ಸೊ ತುಂಬಾ ಮಿಸ್ ಮಾಡ್ಕೊಂತೀವಿ ಅಪ್ಪು ಸರ್ ಇದು. ಸೊ ಅದು ಅವ್ರು ಇಲ್ಲಾಂದ್ರೂ ಆ ಬ್ಲೆಸ್ಸಿಂಗ್ ಪಪ್ಪಿಗೆ ಇದ್ದೇ ಇರುತ್ತೆ ಅಪ್ಪು ಸರ್ದು. ಬಟ್ ಅವತ್ತು ಸಂಜೆ ಒಂದು ಫೋನ್ ಕಾಲ್ ಬರ್ತಾ, ಅದು ಧ್ರುವ ಸರ್ದು. ಕಾಲ್ ಮಾಡಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಮಾಡಿದ್ರೆ, ಹೇಗ್ ಮಾಡಿದ್ರೆ ಏನಂತ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ. ಟ್ರೈಲರ್ ಹಿಂಗಿದೆ, ಸಿನಿಮಾ ಹೇಗಿರ್ಬೋದು ಅಂತ. ನಾನು ಧಾರವಾಡ ಇದ್ದೆ ಸರ್, ಧಾರವಾಡ ಉತ್ಸವ ಅಂತ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅವಾಗ ಕಾಲ್ ಮಾಡಿ ಎಲ್ಲ ವಿಶ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ ಅಂತ ಮನೆಗೆಲ್ಲ ಕರೆದ್ಬಿಟ್ಟು ಊಟ ಮಾಡಿಸಿ ಎಲ್ಲ ವಿಶ್ ಮಾಡಿ, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ಪ್ರೆಸೆಂಟ್ಸ್ ನಾನೇ ಮಾಡ್ತೀನಿ ಅಂತಂದು ಧ್ರುವ ಸರ್ಜಾ ಸರ್ ಇದು ಪ್ಲಾನ್ ಮಾಡಿದ್ರು ಸರ್. ಸೊ ಒಂದು ದೊಡ್ಡ ಸಪೋರ್ಟ್ ಸರ್ ನಮ್ಗೆ ಈಗ. ಸುಳ್ಳು ಸೊ ಅವ್ರನ್ನ ಬಿಟ್ಟು ಬೇರೆ ಯಾರು ಟ್ರೈಲರ್ ನೋಡಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು ಇಂಡಸ್ಟ್ರಿಯಿಂದ ಅಂದ್ರೆ? ತುಂಬಾ ನಮ್ಮ ಫಸ್ಟ್ ವಿನಯ್ ರಾಜ್ಕುಮಾರ್ ಬಿಟ್ಟು ಮರುದಿನನೇ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ತುಂಬಾ ವಾಟ್ ಎ ಅಮೇಜಿಂಗ್ ಟ್ರೈಲರ್, ಪ್ಲೀಸ್ ವಾಚ್ ಅಂತ ಅವರು ಹಾಕೋತಾರೆ. ಸೊ ಮನ್ಸೂರೆ ಸರ್ ಅವ್ರಿಗೂ ತುಂಬಾ ಖುಷಿ ಇದೆ. ಅಕ್ಷತಾ ಪಾಂಡವಪುರ, ಮಂಡ್ಯ ರಮೇಶ್ ಸರ್, ಕಾರುಣ್ಯ ರಾಮು, ಸೊ ನಮ್ಮ ಮಂಜು ಸರ್ ಈ ತರ ತುಂಬಾ ಇನ್ನು ಅನೇಕರು ನಮಗೆಲ್ಲ ಕಾಲ್ ಮಾಡಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಅಂತ ಒಂದು ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಅದಲ್ಲದೆ ನಮ್ಮ ರಾಣಾ ದಗಪಟ್ಟಿ ಸರ್, ತೆಲುಗು ರಾಣಾ ದಗಪಟ್ಟಿ ನೋಡಿ, ನಾವೊಂದು ಕನ್ನಡದ ಕಂಟೆಂಟ್ ಸಿನಿಮಾ. ಸೊ ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗೆ ಹೋಗಿ, ಅದು ಒಂದು ಚಿಕ್ಕ ಸಿನಿಮಾ, ಯಾರು ಸ್ಟಾರ್ ಕ್ಯಾಸ್ಟ್ ಇಲ್ಲ, ಅದು ಹೋಗಿ ರಾಣಾ ಸರ್ ನೋಡಿ ಅವ್ರ ಆಫೀಸಿಂದ ನಮಗೆ ಫೋನ್ ಕಾಲ್ ಬರುತ್ತೆ. ಸೊ ಇದೇ ನಿಜವಾದ ಒಳ್ಳೆ ಸಕ್ಸಸ್ ಅಂತ ನನಗೆ ಒಂದು ಹೆಮ್ಮೆ ಇದೆ ಸರ್. ಸೊ ಅವ್ರ ಸಪೋರ್ಟ್ ತುಂಬಾ ಇದೆ. ಅದಾದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಿಂದ KRJ ಸ್ಟುಡಿಯೋ, ಸೊ ಅವರು ಸಿನಿಮಾ ನೋಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ನಾವು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀನಿ ನಿಮ್ಗೆ ಅಂತ ಅವ್ರು ಇದು ಮಾಡಿದ್ದಾರೆ. ಸೊ ಈ ತರದವ್ರು ಎಲ್ಲ ಸಿಕ್ಕಾಗ ಪಪ್ಪಿಗೆ ಒಂದು ಸಪೋರ್ಟ್ ತುಂಬಾ ದೊಡ್ಡ ಸರ್ ಅವರು. ಅಂಡ್ ರಾಣಾ ಅವರು ಕೂಡ ಸ್ವತಃ ಅವರು ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಪಪ್ಪಿ ಏನಾದ್ರು ತೆಲುಗುಗೂ ಹೋಗೋದುಂಟಾ? ಗೊತ್ತಿಲ್ಲ, ಅದೇ ಮಾತುಕತೆ ಪ್ರೊಡ್ಯೂಸರ್ ಜೊತೆ ಮಾತುಕತೆ ನಡೀತಾ ಇದೆ. ಸೊ ಫಸ್ಟ್ ನಾವು ಟ್ರೈಲರ್ ರಿಲೀಸ್ ಆದಾಗ ನಮ್ಮ ಜೈಶಂಕರ್ ಅಂತ ನಮ್ಮ ಸ್ನೇಹಿತರು ಇದ್ದಾರೆ ಡೈರೆಕ್ಟರ್. ಸೊ ಅದೇ ನಮ್ಮ ಇವರು ಶಿವಮ್ಮ ಮೂವಿ ಡೈರೆಕ್ಟರ್ ಜೈಶಂಕರ್ ಅವರು ಒಂದು ಸಜೆಸ್ಟ್ ಕೊಡ್ತಾರೆ, ನಿಮ್ ಟ್ರೈಲರ್ ತುಂಬಾ ಚೆನ್ನಾಗಿದೆ, ಒಂದ್ಸತಿ ರಾಣಾ ಅವ್ರಿಗೆ ಅಪ್ರೋಚ್ ಮಾಡಿ, ಇವರೆಲ್ಲ ಅವರು ಥ್ರೋ ಇಂಡಿಯಾ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾರೆ ಅಂತ ತಂದಾಗ, ಸೊ ಹೌದಲ್ವ ಅಂತ ನಾನು ಅಪ್ರೋಚ್ ಮಾಡ್ಬೇಕು ಅನ್ಕೊಂಡಿದ್ದೆ. ಅಷ್ಟರೊಳಗೆ ಅವ್ರು ಸಂಜೆನೆ
ಅವ್ರ ಆಫೀಸ್ ಕಡೆಯಿಂದ ಕಾಲ್ ಬರ್ತದೆ, ಸರ್ ಟ್ರೈಲರ್ ನೋಡಿ ತುಂಬಾ ಇಷ್ಟ ಮಾಡಿದ್ದಾರೆ, ಸೊ ಸಿನಿಮಾ ಕಳಿಸ್ಕೊಡಿ ಅಂತ Okay. ನೋಡಿ ಸಿನಿಮಾನು ಅವರು ಇದು ಮಾಡಿದ್ದಾರೆ. ಸೊ ನನಗೆ ಇನ್ನೂ ಸಿನಿಮಾ ಕಳಿಸಿದ್ದೆಲ್ಲ ಫಸ್ಟ್ ಕನ್ನಡದಲ್ಲಿ ಟ್ರೈಲರ್ ನೋಡಿದ್ರು. ಸೊ ರಾಣಾ ಸರ್ ಕನ್ನಡದಲ್ಲಿ ನೋಡಿ ಇಷ್ಟಪಟ್ಟಿರಂತಂದ್ರೆ ಇನ್ನೇನಾದ್ರು ಅದೇ ತೆಲಂಗಾಣ ಸ್ಲ್ಯಾಂಗ್ ಅಲ್ಲಿ ಟ್ರೈಲರ್ ಇದ್ದಿದ್ರೆ ಹೆಂಗಿರ್ಬೋದು ಅಂತ ನಿಜ, ಅಂದ್ಬಿಟ್ಟು ನಿಜ. ನಾನು 2 days ಅಲ್ಲೇ ಆ ತೆಲಂಗಾಣ ಸ್ಲಾಂಗ್ ಆರ್ಟಿಸ್ಟ್ ಇಟ್ಕೊಂಡು ಡಬ್ ಮಾಡಿಸಿ ಮತ್ತೆ ತೆಲುಗು ವರ್ಷನ್ ಅವ್ರಿಗೆ ಕಳಿಸ್ತಾರೆ. ಅಂದ್ರೆ ಅವ್ರಿಗೆ ಒಂದು ಐಡಿಯಾ ಬಂದ್ಬಿಡ್ತು. ಸೊ ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗು ಯಾವ ತರ ತೆಲಂಗಾಣ. ಅಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ, ಸೊ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟು ಸೊ ಅದೇ ಮತ್ತೆ ಸಿನಿಮಾನು ತರ್ಸ್ಕೊಂಡಿದ್ದಾರೆ. ಸೊ ಡಿಸ್ಕಷನ್ ನಡೀತಾ ಇದೆ. ಸಿನಿಮಾನು ತೆಲುಗು ವರ್ಷನ್ ಅಲ್ಲಿ ಕಳ್ಸಿದೀರಾ ಕನ್ನಡನ? ಅದು ಕನ್ನಡ ವರ್ಷನ್ ಅಲ್ಲೇ. ಸೊ Okay. ಅದು ಮಾತುಕತೆ ನಡೀತಾ ಇದೆ. ಅದು ಓಕೆ ಆದ್ರೆ ಅವರು ಡಬ್ಬಿಂಗೋ ಇಲ್ಲ ರೀಮೇಕೋ ಗೊತ್ತಿಲ್ಲ, ಏನ್ ಮಾತುಕತೆ ನಡೀತಾ ಇದೆ. ಸೊ ಸೊ ಬಟ್ ಅವ್ರ ಬ್ಲೆಸ್ಸಿಂಗ್ ತುಂಬಾ ಇದೆ ರಾಣಾ ಸರ್. ಒಂದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಈ ತರದ ಒಂದಷ್ಟು ಅವೆನ್ಯೂಸ್ ಗಳಲ್ಲಿ ಡಬ್ಬಿಂಗೋ ರೀಮೇಕೋ ಅಥವಾ ಒಂದ್ ಗಡಿಯನ್ನ ದಾಟಿ ಬೇರೆ ಒಂದು ಬಿಸ್ನೆಸ್ ಸೆಕ್ಟರ್ ಓಪನ್ ಆಗುತ್ತೆ ಅನ್ನೋದು ನಿರ್ದೇಶಕನಿಗೆ ಎಷ್ಟು ಖುಷಿ ಆಗತ್ತಲ್ಲ. ಖಂಡಿತ ಸರ್. ನನಗೆ ಕೆಲವೊಂದು ಕಡೆ ನಮ್ಮ ನೆಲದಲ್ಲಿ ನಮಗೆ ಇದಾಗಲ್ಲ. ಸೊ ಆ ತರ ಇದ್ದಾಗ ಬೇರೆ ಸ್ಲ್ಯಾಂಗ್ ಅವರು ನಮಗೆ ಏನಂತಂದ್ರೆ ತಗೊಂಡು ಅದನ್ನ ಅದ್ರ ಬಗ್ಗೆ ಮಾತಾಡ್ತಾರೆ, ಇದು ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಿರ್ದೇಶಕರಿಗೆ ಒಂದು ಸ್ಫೂರ್ತಿ ಅನ್ಸ್ಬೋದು. ಯಾಕಂದ್ರೆ ಈ ತರ ಕಂಟೆಂಟ್ ಬೇರೆಯವರಿಗೆ ಒಂದು ಸ್ಫೂರ್ತಿ ಆಗುತ್ತೆ. Correct. ಹೌದಲ್ಲ, ಒಂದು ಯಾವ ಒಬ್ಬ ಸ್ಟಾರ್ ಕ್ಯಾಸ್ಟ್ ಇಲ್ಲ, ಈ ತರ ಒಂದು ಕಂಟೆಂಟ್ ಇರೋ ಸಿನಿಮಾನ ರಾಣಾ ಸರ್ ನೋಡ್ತಾರೆ, ವಿಶ್ ಮಾಡ್ತಾರೆ, ಪರ್ಚೇಸ್ ಮಾಡಕ್ ಮಾತುಕತೆ ನಡೀತಂತಂದ್ರೆ ಅದು ನಿಜವಾಗ್ಲೂ ಗ್ರೇಟ್. ಅದು ಒಂದು ನಮಗೆ ತುಂಬಾ ಸಪೋರ್ಟ್. ಹೌದು, ಅದು ಒಂದು ಹೆಮ್ಮೆಯ ವಿಷಯ. ನೀನ್ ಸಿನಿಮಾ ನೋಡೇ ಇಲ್ಲ ಥಿಯೇಟರ್ ಅಲ್ಲಿ? ಯಾವಾಗ ನೋಡಿಲ್ರಿಪ್ಪ. ಓಕೆ, ಯಾರು ನಿನ್ ಫೇವ್ರೆಟ್ ಹೀರೋ? ಧ್ರುವ ಸರ್, ಅಪ್ಪು ಬಾಸ್. ಅವ್ರ ಸಿನಿಮಾಗಳು ಮನೇಲಿ ನೋಡಿದ್ಯಾ ಅಟ್ಲೀಸ್ಟ್? ಎಲ್ಲಿ ನೋಡಿಲ್ ಬಿಡ್ರಿಪ್ಪ ನಾನು. ನೀನ್ ಸಿನಿಮಾನೇ ನೋಡಿಲ್ಲ? ಇದಪ್ಪ ಶ್ರೀಪ್ಪ ನಾನು ನೋಡಕತ್ತಿದ್ದೆ. ಹೌದು, ಟಿವಿಲೂ ನೋಡಿಲ್ಲ? ಆಗಾಗ ಸಾಂಗ್ ನೋಡ್ತಾ ಇರ್ತಾನೆ. ಹಾ. ಧ್ರುವ ಸರ್ನ ಫಸ್ಟ್ ಟೈಮ್ ನೋಡಿದ್ದಾಗ ಹೇಳಿದ ಇವರೆಲ್ಲ ಬಾಸು ಖರಾಬು ಹೀರೋ ಸಾಂಗ್ ನೋಡಿದಾನೆ ಅಂದ್ರೆ ಅಷ್ಟು ಅವ್ರ ಮುಗ್ಧತೆ. ಅಂದ್ರೆ ಥಿಯೇಟರ್ಗೂ ಎಲ್ಲೋ ಹೋಗೇ ಇಲ್ಲ ಅವನು. ಸೊ ಆತರ ಮೊಬೈಲ್ ಅಲ್ಲೇ ಜಾಸ್ತಿ ಇದು ಮಾಡೋದು. ಮತ್ತೆ ಹೆಂಗೆ ಆಕ್ಟ್ ಮಾಡಿದೆ ನೀನು? ಆಕ್ಟ್ ಮಾಡ್ಬೇಕಾರೆ ಆಕ್ಟರ್ಸ್ ಈ ತರ ಎಲ್ಲ ಮಾಡ್ತಾರೆ, ಫಿಲಮ್ ಅಲ್ಲಿ ಹಿಂಗೆಲ್ಲ ಆಕ್ಟ್ ಮಾಡ್ತಾರೆ ಅಂತೆಲ್ಲ ಇರುತ್ತಲ್ಲ. ಇನ್ನೊಂದು ಸಿನಿಮಾ ನೋಡಿಲ್ಲ, ಏನು ನೋಡಿಲ್ಲ, ನೀನೇ ಆಕ್ಟ್ ಮಾಡ್ತಾ ಇದೀಯಾ. ಏನ್ ಹೇಳ್ಕೊಟ್ರು ಡೈರೆಕ್ಟ್ರು? ಹೆಂಗೆ ಆಕ್ಟ್ ಮಾಡಿದೆ ನೀನು? ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ. 10-15 ಜನ ಶೂಟಿಂಗ್ ಮಾಡಿದ್ವಿ. ಅವ್ರು ಹೇಳ್ತಾ ಹೋಗ್ತಿರೋ ನೀನ್ ಮಾಡ್ತಾ ಹೋಗ್ತಿದ್ದೆ ಅಷ್ಟೇ? ಫಸ್ಟ್ ಹೇಳ್ಕೊಟ್ಟು ಬಿಡ್ತೀರ, ಅದನ್ನ ತಲೆ ಇಟ್ಕೊಂಡು ಹೇಳ್ಕೊಂತ ಬಂದ್ಬಿಡಿದ್ರಿ. ಆಮೇಲೆ ಪ್ಯಾಕಪ್ ಆದ್ಮೇಲೆ ದುಡ್ಡು ಕೊಡೋರು ಇಸ್ಕೊಂಡು ಹೋಗ್ಬಿಡ್ತಿದ್ದೆ. ಅಲ್ರಿಪ್ಪ, ಆ ಪಿಕ್ಚರ್ ಎಷ್ಟು ಹೊಡೆದ್ ನೋಡಿ ಅಷ್ಟು ರೊಕ್ಕ ಕೊಡ್ತಾರ. ಈಗ ಎಷ್ಟು ಓಡುತ್ತೆ ಪಪ್ಪಿ ಅದ್ರ ಮೇಲೆ ಹಿಂಗ್ ರೊಕ್ಕ ಕೊಡ್ತಾರೆ. ಅಷ್ಟೇ ಕೊಡೋದ್ ಬಿಡ್ರಿ. ಪ್ರಾಣಿಗಳನ್ನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಹೌದು. ಅಂಡ್ ತುಂಬಾ ಕಷ್ಟ ಅಂತ ಬೇರೆ ಫಿಲ್ಮ್ ಮೇಕರ್ಸ್ ಗಳೆಲ್ಲ ಹೇಳಿರೋದನ್ನ ಕೇಳಿದೀನಿ. ಅಂದ್ರೆ ಅದ್ರ ಬೋರ್ಡ್ ಇಂದ ಪರ್ಮಿಷನ್ ತಗೊಂಬರೋದಾಗ್ಲಿ, ಅನಿಮಲ್ ಬೋರ್ಡ್ ಇಂದ, ಅನಿಮಲ್ ಬೋರ್ಡ್ ಇಂದ, ಈವನ್ ಅಂದ್ರೆ ಕೆಲವೊಂದ್ಸಲಿ ಹಸು ಹಿಂದೆ ಹೋದಾಗ, ಪಕ್ಷಿಗಳು ಹೋದಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಕೇಳಿದೆ. ಬಟ್ ಸಿನಿಮಾ ಪೂರ್ತಿ ಎವ್ರಿ ಫ್ರೇಮ್ ಅಲ್ಲೂ ಒಂದು ನಾಯಿ ಇದೆ ಅಂದಾಗ ಪರ್ಮಿಷನ್ ತಗೊಳ್ಳೋದಲ್ಲ ಎಷ್ಟು ಈಸಿ ಆಯ್ತು? ಹೇಗೆ ಅದೆಲ್ಲ? ಅದು ತುಂಬಾ ಕಷ್ಟ ಸರ್. ನಾವು ಎಷ್ಟೋ ಸರಿ ಫಸ್ಟ್ ನಾವು ಏನಂತಂದ್ರೆ ಅದು ಒಂದು ಚೌಕಟ್ಟು ಇಲ್ಲದೆ ಫಸ್ಟ್ ಮಾಡ್ಕೊಂಡಿರ್ತೀವಿ. ಒಂದು ಪ್ರಾಣಿ ಅಂತಂದ್ರೆ ನಾಯಿನ ಇಲ್ಲಿ ಯೂಸ್ ಮಾಡ್ಕೋ, ಇಲ್ಲಿ ಯೂಸ್ ಮಾಡ್ಬೇಕು ಅಂತ. ಸೊ ಅದಾದ್ಮೇಲೆ ಕೆಲವೊಂದು ಸೀನ್ಸು ನಾಯಿನ ಯೂಸ್ ಮಾಡಂಗಿಲ್ಲ, ಆಮೇಲೆ ಯೂಸ್ ಮಾಡಿದ್ರೆ ಅದು ಅನಿಮಲ್ ಬೋರ್ಡ್ ಇಂದ ಹರಿಯಾಣದಿಂದ ಅದು ಪರ್ಮಿಷನ್ ತರಬೇಕು. ಸೊ ಅವೆಲ್ಲ ತುಂಬಾ ಕಷ್ಟ. ಒಂದು ವಿಷಯ, ಒಂದು ಶೂಟಿಂಗ್ ಮಾಡೋದು ಈಸಿ, ಈ ಪ್ರೊಸೀಜರ್ ಇದೆಯಲ್ಲ ಅದು ಒಬ್ಬ ಫಿಲ್ಮ್ ಮೇಕರ್ಗೆ ತುಂಬಾ ಕಷ್ಟ. ಆ ವಿಷಯದಲ್ಲಿ ನಮ್ಗೆ ಒಂದು ಸೆನ್ಸರ್ ಇದು ಮಾಡ್ಕೊಟ್ರು ಅನಿಮಲ್ ಬೋರ್ಡ್ ಇಂದ, ನಮ್ಮ ಆಯುಷ್ ಅಂತ. ಸೊ ಅವರು ಕುಮಾರಸ್ವಾಮಿ ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟ. ಅಂದ್ರೆ ಸರ್ ನೀವೇನ್ ತಲೆ ಕಟ್ಸ್ಕೊಬಿಡಿ, ಅದ್ರ ಪ್ರೊಸೀಜರ್ ನಮಗೆ ಗೊತ್ತಿರುತ್ತೆ. ಸೊ ನಾನು ಹೋಗಿ ಅದನ್ನ ಪರ್ಮಿಷನ್ ತಗೊಂಡ್ ಬರ್ತೀನಿ ಅಂತಂದು ಒಂದು 10 days ಒಳಗೆ ಅದ್ರದ್ದು ಒಂದು ಅನಿಮಲ್ ಬೋರ್ಡ್ ಇಂದ ನನಗೆ ಪರ್ಮಿಷನ್ ತಂದ್ಕೊಟ್ಟ. ಸೊ ಅದಾದ್ಮೇಲೆ ನನಗೆ ನೋಡಿ ಒಂದು ಕತ್ತೆ ಸೀನ್ ಇದೆ ಟ್ರೈಲರ್ ಅಲ್ಲಿ. ಸೊ ನಾವು ಶೂಟ್ ಮಾಡ್ಬೇಕಾದ್ರೆ ಆ ಕತ್ತೆ ಸೀನ್ ಬಂದಾಗ ಯೂಸ್ ಮಾಡ್ಕೊಂಡಿದ್ವಿ. ಅವ್ರು ಯಾರೋ ಏನೋ ಶೂಟ್ ಮಾಡಿದ್ವಿ, ಹೋಗ್ಬಿಟ್ರು. ಸೊ ಇಲ್ಲಿ ಅನಿಮಲ್ ಬೋರ್ಡ್ ಇಂದ ನಮಗೆ ಲೆಟರ್ ಕೊಡಿ ಅಂತಾರೆ. ಸೊ ನಾವು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಸೊ ಅದಾದ್ಮೇಲೆ ಮತ್ತೆ ಅವ್ರ ಲಿಂಕ್ ಹಚ್ಚಿ ಅವ್ರದ್ದೆಲ್ಲ ಆಧಾರ್ ಕಾರ್ಡ್ ತಗೊಂಡು, ಸೊ ಅದೆಲ್ಲ ಕಷ್ಟ ಆಗ್ಬಿಡುತ್ತೆ. ಈಗ ನಮಗೆ ಆ ಪ್ರೊಸೀಜರ್ ಏನಂತ ಗೊತ್ತಿದ್ರೆ ಸೊ ಆನ್ ಸ್ಪಾಟ್ ಅಲ್ಲಿ ಇಸ್ಕೋಬಹುದು. ಅವ್ರು ಕತ್ತಿ ತಗೊಂಡು ಹೋದಾದ್ಮೇಲೆ ಅವ್ರನ್ನ ಹುಡ್ಕೊಂಡು ಇದಿದೆಲ್ಲ ಅದೇ ಒಂದ್ 3-4 ದಿನ ಒಂದು ಕಷ್ಟ ಆಗ್ಬಿಡುತ್ತೆ. ಸೊ ತುಂಬಾ ಕಷ್ಟ ಅದು. ಅನಿಮಲ್ ಬೋರ್ಡ್ ಇಂದ ಪರ್ಮಿಷನ್ ತಗೊಂಡು ಒಂದು ಶಾರ್ಟ್ ಯೂಸ್ ಮಾಡಿದ್ರು ಅದು ನಾವು ತಗೊಳ್ಳೇಬೇಕು, ಫುಲ್ ಥ್ರೋ ಇದು ತಗೊಳ್ಳೇಬೇಕು. ಆಮೇಲೆ ಮತ್ತೆ ಅಲ್ಲಿ ಅನಿಮಲ್ ಬೋರ್ಡ್ ಆದ್ಮೇಲೆ ಪ್ರೊಸೀಜರ್ ಇದೆ. ಸೊ ಅನಿಮಲ್ ಯಾವ್ದು ಇಂಜೆಕ್ಷನ್ ಆಗಿದೆ, ಏನು, ಸೊ ಅದ್ರದ್ದು ಹೆಂಗಿದೆ, ಹೆಲ್ತ್ ಕಂಡೀಷನ್ ಇದೆ, ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಕಳಿಸ್ಬೇಕು. ಈ ತರ ಎಲ್ಲ ಪ್ರೊಸೀಜರ್ ಇದೆ ಸರ್. ಅದು ತುಂಬಾ ಕಷ್ಟನೇ. ಮೋಸ್ಟ್ಲಿ 15 ದಿನ ಶೂಟ್ ಮಾಡೋದಕ್ಕಿಂತ ಇದೆಲ್ಲ ಕಷ್ಟ ಆಗಿರುತ್ತೆ. ಇದೇ ಕಷ್ಟ ಆಗಿದೆ. ಶೂಟ್ ಮಾಡಿದ್ ನಾನು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ, ನನಗೆ ಸಿನಿಮಾ ಮೇಕಿಂಗು, ಶೂಟ್ ಮಾಡೋದು, ಡೈಲಾಗ್ ಬರೋದು ಈಸಿ. ಸೊ ಅದಾದ್ಮೇಲೆ ಇದೆಲ್ಲ
ಫಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ಹೊರಗಡೆ ಬರುತ್ತಲ್ಲ ಅದೇ ಒಂದ್ ಸ್ವಲ್ಪ ಕಷ್ಟ ಅದ. ಸಿನಿಮಾ ಎಲ್ಲ ಮುಗ್ದಿದೆ ಆಯ್ತಾ, ರಿಲೀಸ್ಗೆ ರೆಡಿ ಇದೆ. ಯಾವ್ದಾದ್ರು ಒಂದ್ ಘಟನೆ ಇವತ್ತು ನಿನ್ ನೆನಪು ಬರುತ್ತೆ ಅಂದ್ರೆ ಅದ್ ಯಾವ್ದು? ನಿದ್ದೆಯಿಂದ ಎದ್ದು ಪಪ್ಪಿ ಅಂದ ತಕ್ಷಣ ಆ ಘಟನೆ ಸೂಪರ್ ಆಗಿತ್ತು ಅಂದ್ರೆ ಅದ್ ಯಾವ್ದು? ಅದೇ ಸರ್ 24 ಹೇಳೋದೇ ಅದೇ ಒಂದು ದೊಡ್ಡ ಘಟನೆ. ಹೇಳೋದೇ ಕರೆಕ್ಟ್ ಮೂಮೆಂಟ್. ಅದು ಒಂದು ಪಪ್ಪಿ ಸೀನ್ ಒಂದು ಇದಕ್ಕೆ ಬೇ ಅಷ್ಟೊತ್ತರ ಹಾಸಿಗೆ ಮಾಡ್ಸಲ್ಲ ಇದು ಒಂದು ಎದಕ್ ಬೇ ಅಷ್ಟೊತ್ತರ ಹಾಸಿಗೆ ಮಾಡ್ಸಲ್ಲ ಮೊದ್ಲನ್ ಮಗ ನಾ ದಿನಕ್ಕೆ 20 ಸತಿ ಅಂತ ಹುಚ್ಚೋದ್ ರೇಸ್ ಅಂತ ತೆಗ್ದಾಕ್ಲಿ ಸಾಕಾಗ್ಯಾಕ ನಿಮ್ ಕಾಲಾಗ. ರಾತ್ರಿ ನನಗ್ ನೆನಪೈತ್ ಬೇ ಎದ್ದು ಬಂದು ಇಲ್ಲೋದು ನಾನು. ನೀನು ಎಲ್ಲಾರ ಹಾಸಿಗೆ ಹುಚ್ಚಿ ನಿಮ್ಮ ಅಪ್ಪ ಹೋದ್ ನಾನ ಹೋದ್ರ ಅವನಾದ್ರ ಮಬ್ಬ ನನ್ನ ಮಗ ಹಾಸ್ಬಿಟ್ಟು ಓಟು ಹಾಸ್ಕೊಂಡಾಕಬೇಕು. ಈಗ ಈ ಸಿನಿಮಾ ಹಿಟ್ಟಾಗ್ಬಿಡ್ತಪ್ಪ, ಪಪ್ಪಿ ಸೂಪರ್ ಹಿಟ್ಟು ಆಯ್ತಾ. ನೆಕ್ಸ್ಟ್ ಸಿನಿಮಾಗೆ ನೀವೇ ಆಕ್ಟ್ ಮಾಡ್ಬೇಕು ಅಂತ ಯಾರು ಬಂದ್ರೆ ಅವ್ರ ಹತ್ರ ಎಷ್ಟು ರೊಕ್ಕ ಇಸ್ಕೊತೀರಾ? ಕೊಟ್ಟಷ್ಟೆ ಅವ್ರು ಕೊಟ್ಟಷ್ಟು ಅಂತಾರೆ. ಒಂದ್ ರೂಪಾಯಿ ಕೊಡ್ಲಿ 2 ರೂಪಾಯಿ ಕೊಡ್ಲಿ ಅಷ್ಟೇ. 2 ರೂಪಾಯಿ ಕೊಟ್ರೆ ಮಾಡ್ತೀರಾ ಆಕ್ಟಿಂಗು? ಹಿಂಗೆ ಒಂದು ಮಾತು ಅಷ್ಟೇ ನಮ್ದು ಮುಗೀತು. 1 ರೂಪಾಯಿ ಕೊಟ್ರೆ 1 ಮಾತು, 2 ರೂಪಾಯಿ ಕೊಟ್ರೆ 2 ಮಾತು, 100 ರೂಪಾಯಿ ಕೊಟ್ರೆ 100 ಮಾತು. ಅವ್ರು 1000 ರೂಪಾಯಿ ಕೊಟ್ರೆ 1000 ಮಾತು. 1000 ಮಾತೇನು 1000 ಮಾತು ಅಟ 1000 ಮಾತು ಅಷ್ಟೇ. ಹಂಗಂದ್ರೆ ಈಗ ಅವ್ರು ನನಗೆ ಇಂಡೈರೆಕ್ಟ್ ಹೇಳ್ತಾರ ಅಂದ್ರೆ ಈಗ ನನ್ನ ಸಿನಿಮಾದಲ್ಲಿ 1000 ಮಾತಕ್ಕಿಂತ ಕಡಿಮೆ ಇದಾವ. ನಾನು ಹೋಗ್ಲಿ 1000 ರೂಪಾಯಿ ಕೊಟ್ರು ಮುಗೀತ ಅವ್ರ ಪೇಮೆಂಟ್ ಮುಗೀತಷ್ಟೇ. ಅಷ್ಟೇ. ನಾವು ಎಷ್ಟೆಲ್ಲ ಹೊಡೆದೇವ್ರಿ. ನೀವು ಎಷ್ಟು ಡೈಲಾಗು 1 ರೂಪಾಯಿ ಕೊಡ್ತೀನಪ್ಪ ಅಷ್ಟೇ ಪೇಮೆಂಟ್. ಡೈಲಾಗಿಗೆ ಒಂದೊಂದು ಡೈಲಾಗಿಗೆ 1 ರೂಪಾಯಿ. ಆದ್ರೂ ಸಿಕ್ಕಾಪಟ್ಟೆ ಚುರುಕಿದಾರೆ ಅಲ್ವಾ? ಇವ್ ನಿಧಾನಲ್ಲ ಸರ್. ಅಯ್ಯೋ ಸರ್ ಈಗ ನಿಮ್ ಮುಂದೆನೆ ಹೇಳಿದಾರಲ್ಲ ಅಷ್ಟೇ ಸರ್. ಈಗ ಬೇರೆಯವ್ರಿಗೆ ಅಷ್ಟು ಕೊಡ್ತಾರ ಅಂದ್ರೆ ಫಸ್ಟ್ ನಾನಲ್ವಾ ಸರ್ ಅವ್ನ ಹೌದು. ಏಯ್ ಪಪ್ಪಿ 2 ಮಾಡಿದ್ರಪ್ಪ, ಪಪ್ಪಿ 2 ಮಾಡಿದ್ರೆ ನೀವ್ ಎಷ್ಟು ಇಸ್ಕೊತೀರಾ ಸಿನಿಮಾಲಿ? ಹೂ ಅನ್ನೋದಕ್ಕೆ 1 ರೂಪಾಯಿ, ಹೂ ಅನ್ನೋದಕ್ಕೆ 1 ರೂಪಾಯಿ, ಹೂ ಅನ್ನೋದಕ್ಕೆ 50 ರೂಪಾಯಿನ ಅಷ್ಟೇ. ಹೂ ಅಂದಾಗೆ 1 ರೂಪಾಯಿ. ಆಕ್ಚುಲಿ ಸಖತ್ ತರಲೆ ಸರ್ ಅವ್ನು ಮೊದ್ಲು ಬೆಂಗಳೂರು ನೋಡಿಲ್ಲ. ಫಸ್ಟ್ ಟೈಮ್ ಬಂದಾಗ ಎಲ್ಲಾ ವಿಚಿತ್ರವಾಗಿ ಇದಾಗ್ಬಿಟ್ಟಿದ್ದಾನೆ. ಅಂದ್ರೆ ಬೆಂಗಳೂರು ಕಾವೇರಿ ನೀರು ಹತ್ತಿ ಬಿಟ್ಟಿದ್ದಾವ, ತುಂಗಭದ್ರ ನೀರು ಕುಡ್ಕೊಂಡಿದ್ದ, ಇಲ್ಲಿಗೆ ಬಂದು ಫುಲ್ ಇದಾಗ್ಬಿಟ್ಟಿದ್ದಾನೆ. ಕಾವೇರಿ ನೀರು. ನಮ್ಮ ರಾಷ್ಟ್ರದ ಪ್ರಾಣಿ ಯಾವುದು? ಆಕ್ಳ. ಆಕ್ಳ ಎಮ್ಮಿನ? ಹಾಗಾದ್ರೆ ನಾನು ಇಷ್ಟು ಓದಿರೋದೇ ಸುಳ್ಳು. ಹುಲಿ ಅಂತ ಒಂದು ಪ್ರಾಣಿ ಇದೆ ಗೊತ್ತಾ? ಯಾವ್ದದು? ಇಲಿ ಅಲ್ಲ, ಹುಲಿ. ಅದು ಕಂಡ್ರು ನಮ್ಮ ರಾಷ್ಟ್ರ ಪ್ರಾಣಿ. ರಾಜ್ಯದ ಪ್ರಾಣಿ ಇವ್ರು ಬಿಟ್ರೆ ರಾಜ್ಯದ್ದು, ಜಿಲ್ಲದ್ದು, ತಾಲೂಕದ್ದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಂಗೆಲ್ಲ ಹೋಗ್ತಾರ ಸರ್ ಇವ್ರು. ಈಗ ನೀವಿಬ್ರು ಹೀರೋ ಆಗ್ಬಿಟ್ರಪ್ಪ, ನಿಮ್ಮಿಬ್ರಿಗೂ ಯಾವ ಹೀರೋ ಅಂತಂದ್ರೆ ಆಕ್ಟ್ ಮಾಡ್ತೀರಾ? ಹೀರೋಯಿನ್. ಹೀರೋಣಿ ಬ್ಯಾಡ್ರಿಪ್ಪ, ಕೈ ಮುಗಿ. ಹೀರೋಯಿನೇ ಬೇಡವಾ? ಯಾಕೆ? ಅವ್ರ ಸವಾಸನೆ ಬ್ಯಾಡ್ರಿಪ್ಪ. ಅಂತ ಎಕ್ಸ್ಪೀರಿಯನ್ಸ್ ಏನಪ್ಪ ಆಯ್ತು ನಿನಗೆ? ಹೇಳಿನಲ್ರಿಪ್ಪ ಬೇಡ ತಂದೆ. ಈಗ ಫೋರ್ಸ್ ಮಾಡ್ತಿದೀನಿ ತಗೊಳ್ಳೇಬೇಕು ಹೀರೋಯಿನ್ ಅಂತ. ಅವ್ರು ಬರ್ತಂದ್ರ ಕರ್ಕೊಂಡ್ ಮಾಡ್ಬೋದು. ಅವ್ರು ಬರಲ್ಲ ಅಂದ್ರೆ ನೋಡ್ರಿ ನಿಮ್ಮ ಊರ್ ನೋಡ್ರಿ ಅನ್ನೋದಪ್ಪ ಕಳಿಸ್ಬಿಡೋದಪ್ಪ. ಇಲ್ಲ ಈಗ ಬರ್ತಾರೆ ಅಂತ ಆಯ್ತಪ್ಪ, ಯಾವ ಹೀರೋಯಿನ್ ಬೇಕು ನಿನ್ಗೆ? ಯಾವ ಹೀರೋಯಿನ್ ಒಟ್ಟಿಗೆ ಚಲೋ ಮಾಡ್ತೀಯ ಆಕ್ಟಿಂಗು? ಅಯ್ಯಪ್ಪ ಅವ ಹೀರೋಯಿನ್ ಬಾ ಬಿಡ್ರಿಯಪ್ಪ, ಅವನ್ನೆಲ್ಲ ಬಿಟ್ಬಿಡ್ರಿ, ಅವ್ನು ತೆಗಿಬೇಡ್ರಿ. ನಿನ್ಗೂ ಬೇಡವಾ ಹೀರೋಯಿನ್? ಬ್ಯಾಡ್ರಿ. ಯಾಕೆ ಬೇಡ್ರಿ? ಮಾಡಕ್ ಆಗಲ್ಲ, ಅವ್ರು ಇಷ್ಟ ಇಟ್ಟಿರ್ತಾರ, ನಾವ್ ಇಟ್ಟೆ ಇರ್ತೀವಿ. ಹೌದಲ್ಲ, ಇಲ್ಲಿ ಸುಮ್ನೆ ಬರೀ ಡವ್ಗಳು. ಲಾಟ್ರಿ. ಒಳ್ಳೇದಾಗ್ಲಿ. ಅಂಡ್ ಪಪ್ಪಿ ಸಿನಿಮಾ ಆದಷ್ಟು ಜನಗಳನ್ನ ತಲುಪ್ಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್